ಏನು ತಪ್ಪೇನದು? ನಾನೀಗ ಮತ್ತೆ ಹೊಂಟಿದ್ದೀನಿ ಈಗ. ಏನು ಗುಂಪುಗಾರಿಕೆ ಎಲ್ಲ ಕಮಿಟಿ ಟೂರ್ಸ್ ಇರ್ತಾವೆ, ಶಾಸಕರು ಕೂಡ ಹೋಗ್ತಿರ್ತಾರೆ. ನೀವು ಹೋಗಲ್ವಾ ಯಾರು? ನಾವು ಬಿ ಜೆ ಪಿ ಏನು ಫಾರಿನ್ ಟೂರ್ಗೆ ಹೋಗಿಲ್ವ ಅವರು? ಏನು ಸಂಬಂಧ ಇದೆ ಅದು? ವೈಯಕ್ತಿಕವಾಗಿ ಹೋಗ್ಬೋದು, 4 ಜನ ಕೂಡಿ ಕೂಡ ಹೋಗ್ಬೋದು. ಆದ್ರೆ ಪೊಲಿಟಿಕಲ್ ಯಾರು ಹೋಗ್ತಾ ಇಲ್ಲ, ಅದನ್ನು ಭಾಳ ಸ್ಪಷ್ಟವಾಗಿ ಇದು ಮಾಡ್ತೇನೆ. ಪೊಲಿಟಿಕಲ್ ಆಗಿ ಗುಂಪುಗಾರಿಕೆ ಮಾಡ್ಕೊಂಡು ಯಾರೂ ಹೋಗ್ತಾ ಇಲ್ಲ. ಕಮಿಟಿ ಟೂರ್ ಇರ್ತವೆ, ಅಥವಾ ವೈಯಕ್ತಿಕ 4 ಮಂದಿ ಸ್ನೇಹಿತರು ಕೂಡ ಹೋಗ್ಬೋದು. ಏನ್ರಿ, ನಾನು ಇಂಡಸ್ಟ್ರಿ ಟೂರ್ ಮ್ಯಾಗ ಮೇಲೆ ಹೋಗ್ತಿರ್ತೀನಿ. ಹಾಂ, ಈಗ ನೆಕ್ಸ್ಟ್ ಜರ್ಮನಿಗೆ ಹೊರಟಿದ್ದೀನಿ. ಅದಕ್ಕೆ ಗುಂಪಾಗಿ ನೋಡಿ, ರಾಜಕೀಯವಾಗಿ ಯಾರು ಹೋಗ್ತಾ ಇಲ್ಲ. ರಾಜಕೀಯಕ್ಕೋಸ್ಕರ ಯಾರು ಹೋಗ್ತಾರೆ? ಯಾರು ಹೋದರೂ ಕೂಡ ಸ್ನೇಹಿತರು ತಾವು ಕೂಡ 4 ಮಂದಿ ಹೋಗ್ಬೋದು. ಅದನ್ನು ಕೂಡ ಈಗ ಯಾರು ಹಂಗೆ ಹೋಗುವಂಥದ್ದು ಪರಿಸ್ಥಿತಿ ಇಲ್ಲ, ಹೋಗೋದಕ್ಕಿಲ್ಲ. ಯಾಕಂದರೆ ಈ ರೀತಿ ನೀವು ಅಪಪ್ರಚಾರ ಮಾಡ್ತೀರಿ ಅಂಥೇಳಿ ಬಿ ಜೆ ಪಿಯವರು ಅಂಥೇಳಿ ಅದನ್ನು ಕೂಡ ಇದೆಲ್ಲ. ಬರೀ ಕಮಿಟಿ ಟೂರ್ ಇದ್ದಾಗ ಹೋಗ್ಬಾರ್ದು ಅಂತಿದೆಯಾ? ಸರಿಗೆ 1000 ದಿನ ಸರ್ಕಾರ ಪೂರೈಸಿದ್ದು ಸಾಧನೆ ಶೂನ್ಯ, 60% ಕಮಿಷನ್ ಸರ್ಕಾರ ಇದೆ, ಬಿಜೆಪಿಯವರು ಆರೋಪ ಮಾಡ್ತಾರೆ. ಈಗ ಇವ್ರು 4 ವರ್ಷ ಇದ್ರಲ್ಲ, 4 ವರ್ಷ ಏನು ಮಾಡಿದ್ರು ಇವರು? ನಾವು 1000 ದಿನದಲ್ಲಿ 5 ಗ್ಯಾರಂಟಿಗಳನ್ನ ಸುಮಾರು 70,000 ಕೋಟಿ ರೂಪಾಯಿ ಅಷ್ಟು ಗ್ಯಾರಂಟಿಗಳ ಹಣ ಕೊಟ್ಟಿದ್ದೀವಿ. ಅಭಿವೃದ್ಧಿನೂ ಕೂಡ ನಡೀತಾ ಇದೆ. ನಿನ್ನೆ ಐತಿಹಾಸಿಕವಾಗಿ 2,30,30,000 ಇವತ್ತು ನಮ್ಮ ಏನು ಭೂಮಿ ಕಾರ್ಡ್ಸನ್ನು ಕೊಡುವಂಥದ್ದು ಮಾಡಿ, ಭೂ ಗ್ಯಾರಂಟಿ ಯೋಜನೆ ಇದು ದೊಡ್ಡ ಪ್ರಮಾಣದಲ್ಲಿ. ಕೃಷ್ಣ ಬೈರೇಗೌಡರು ನಿನ್ನೆ ಹೇಳಿದರು ಎಷ್ಟೆಲ್ಲ ಕಳೆದ 7-8 ವರ್ಷದಲ್ಲಿ ಎಷ್ಟಾಗಿತ್ತು ಹಿಂದಿನ ಸರ್ಕಾರದಾಗೆಲ್ಲೋ, ಈಗೇನು ಮಾಡಿದ್ದೀವಿ ಅಂಥೇಳಿ. ಇವ್ರು ಏನು ಮಾಡಿದಾರೆ ರೀ ಬಿ ಜೆ ಪಿಯವರು? 4 ವರ್ಷ 3 ಮಂದಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ಆದರು. ಆ ಪಾಪ ವಿಜೇಂದ್ರ ಅವ್ರಿಗೆ ಹೇಳ್ರಿ, ಯಾರು ಯಡಿಯೂರಪ್ಪ ಅವ್ರನ್ನ ಪೂರ್ಣ ಟರ್ಮ್ ಮಾಡೋಕ್ಕೆ ಬಿಟ್ಟಿಲ್ಲ ಅವರು. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 5 ವರ್ಷ ಆಗಿ ಈಗ ಮತ್ತೆ 2.5 ವರ್ಷ ಮಾಡ್ತಾಯಿದ್ದಾರೆ. ಯಡಿಯೂರಪ್ಪ ಅವ್ರನ್ನ ಬಿಟ್ಟರೆ 2 ಸಲ ಪೂರ್ತಿ ಟರ್ಮ್ ಮಾಡೋಕ್ಕೂ ಬಿಡಲಿಲ್ಲ ಅವ್ರನ್ನ. ನಮಗೂ ಭಾಳ ದುಃಖ ಆಗಿತ್ತು. ಅವಾಗ ನಾವು ಸ್ಟೇಟ್ಮೆಂಟ್ ಕೊಟ್ಟವನೇ, ನೋಡಿರಲ್ಲ, ಗೊತ್ತಿದ್ರಲ್ಲ ನಮಗೆ. ಹೀಗಾಗಿ ಈ ಬಿ ಜೆ ಪಿಯವರಿಂದ ನಾವೇನೂ ಕಲಿಬೇಕಾಗಿಲ್ಲ. ಗ್ಯಾರಂಟಿ ಟೀಕೆ ಮಾಡ್ತಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಗ್ಯಾರಂಟಿ ಕಾಪಿ ಮಾಡ್ಯಾರ. ಯಾರು ಅದೇ ಕೆಲಸ ಮಾಡಲಿ ಅವರು. ಅವ್ರಿಗೆ ಪಾರ್ಲಿಮೆಂಟ್ನಾಗ ಹೋಗಿ ಕ್ವಶನ್ ಕೇಳಂತ ಹೇಳ್ರಿ, ಡಿಬೇಟ್ ಮಾಡಂತ ಹೇಳ್ರಿ. ಪೋಸ್ಟರ್ ಹಚ್ಚಕ್ಕೆ ಜನ ಅವ್ರನ್ನ ಆರಿಸಿ ಕಳಿಸಿಲ್ಲ, ಎಂ ಪಿ ಅವ್ರನ್ನ ಕಳ್ಸ್ಯಾರನ್ನ. ಅದ್ರ ಸಲುವಾಗಿ ಅಲ್ಲಿ ಹೋಗಿ ಚರ್ಚೆ ಮಾಡಂತ ಹೇಳ್ರಿ, ರೈಲ್ವೆ ಬಗ್ಗೆ ಚರ್ಚೆ ಮಾಡಂತ ಹೇಳ್ರಿ, ಆಮೇಲೆ ಬಿಜಾಪುರದಾಗ ಔದ್ಯೋಗಿಕ ಇದುವಾಗಿ ಚರ್ಚೆ ಮಾಡಂತ ಹೇಳ್ರಿ, ವಿಮಾನ ನಿಲ್ದಾಣದ ಬಗ್ಗೆ ಚರ್ಚೆ ಮಾಡಕ್ಕೆ ಹೇಳ್ರಿ. ಭಾಳಷ್ಟು ವಿಷಯಗಳಿದಾವೆ ಏನ್ರಿ. ಅದನ್ನು ಪಾರ್ಲಿಮೆಂಟ್ ಮೆಂಬರಾಗಿ ಆ ಕೆಲಸ ಮಾಡಂತ ಹೇಳ್ರಿ ಅವ್ರಿಗೆ. ಪಾಪ ಅವ್ರು ಪಾರ್ಲಿಮೆಂಟ್ ಮೆಂಬರ್ ಆಗಿ ಪೋಸ್ಟರ್ ಹಚ್ಚು ಲೆವೆಲ್ಗೆ ಬಂದ್ರೆ ಈಗ. ಹೌದಾ? ಅವ್ರಿಗೆ ಏನೂ ಗೊತ್ತಿರಂಗಿಲ್ಲ, ಸುಮ್ಮನೆ ಯಾರು ಕಲಿಸಿ ಕೊಟ್ಟಿರ್ತಾರೆ, ಯಾವನೋ ಜೋಶಿ ಗೀಶಿ ಪಶಿ ಅಂತ ಬರ್ಕೊಟ್ಟಿರ್ತಾರೆ. ತಪ್ಪೇನಿದೆ ಅದರಲ್ಲಿ? ಅವ್ರು ತಮ್ಮ ಅಭಿಪ್ರಾಯ, KPCC ಅಧ್ಯಕ್ಷರದಾರ, ಉಪಮುಖ್ಯಮಂತ್ರಿಗಳದಾರ, ಅವ್ರು ಹೋದಾಗ ತಮ್ಮ ಭಾವನೆಗಳನ್ನ ಹೇಳ್ತಾರೆ, ನಾವು ಹೋದಾಗ ನಮ್ಮ ಭಾವನೆಗಳನ್ನ ನಮ್ಮ ಇದನ್ನು ಹೇಳ್ತೀವಿ. ಹೈಕಮಾಂಡ್ ಮ್ಯಾಗೆಲ್ಲ ಹೇಳಿರ್ತೀವಲ್ಲ. CM ಕೂಡ ಅದನ್ನೇ ಹೇಳಿದ್ದಾರೆ, ಹೈಕಮಾಂಡ್ ಫೈನಲ್ ಅಂತ. ಹೌದು, ಮತ್ತೆ ಯಾವಾಗಲೂ ಹೇಳ್ತಾ ಇದ್ದೀವಿ. ಎಷ್ಟು ಸಲ ಹೇಳ್ಬೇಕು ನಿಮಗೆ ಪದೇ ಪದೇ? ನಮಗೆ ಬ್ಯಾಸತಿ ಬಿಟ್ಟಿದ್ದೀವಿ ನೀವು ಕೇಳೋದ್ರಿಂದ. ನಾವೀಗ ನೋಡಿ, ನಮ್ಮೇನು ಕೇಳಕ್ಕೆ ಹೋಗ್ಬಿಟ್ಟಿದ್ದು ಲಾಸ್ಟ್ ಟೈಮ್. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಫೈನಲ್, ಅಂತಿಮ.